ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮಂತ್ರಿ ಮಾಲ್ಗೆ ಬಿಬಿಎಂಪಿಯಿಂದ ಶಾಕ್ ಎದುರಾಗಿದೆ. ಮುಟ್ಟುಗೋಲು ಹಾಕಲಿದೆ ಪಾಲಿಕೆ. ಅದರ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ತೆರಿಗೆ ಕಟ್ಟದ ಮಾಲ್ ವಿರುದ್ಧ ಬಿಬಿಎಂಪಿ ಸಮರ. ಈ ಹಿಂದೆನೂ ಕೂಡ ಹಿಂಗೆ ಬಿಸಿ ಮುಟ್ಟಿಸಿದ್ರು ಮಂತ್ರಿ ಮಾಲ್ಗೆ. ಈಗ ಮತ್ತೊಮ್ಮೆ ಇವರು ಆಟ ಆಡಕ್ಕೆ ಹೋಗಿದ್ದಾರೆ. ಅಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಮುಂದಾದರು. ಈ ರೀತಿಯಾಗಿ ಬಿಸಿ ಮುಟ್ಟಿಸ್ತಾ ಇರಬೇಕು. ಯಾಕೆಂದ್ರೆ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ತಮ್ಮ ಅಂದ್ರೆ ತೆರಿಗೆಯನ್ನ ಕಟ್ಟದಂತ ಹಿನ್ನೆಲೆಯಲ್ಲಿ, ನಿರ್ಲಕ್ಷ್ಯವನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಬಿಸಿ ಮುಟ್ಟಿಸಿದ್ರು ಕೂಡ ಎಚ್ಚೆತ್ಕೊಂಡಿರ್ಲಿಲ್ಲ ಮಂತ್ರಿ ಮಾಲ್ನವರು. ಈಗ ಮತ್ತೊಮ್ಮೆ ಬಿಸಿ ಮುಟ್ಟಿಸಿ ಬೀಗವನ್ನ ಹಾಕ್ಲಿಕ್ಕೆ ಬಂದಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಎಷ್ಟು ಬಾರಿ ನೋಟಿಸ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ಇದ್ರು ಅಂತ ಕಾಣಿಸುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹಂಸ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹಂಸ, ಈ ಹಿಂದೆನೂ ಕೂಡ 2 ಬಾರಿ ಇದೇ ರೀತಿಯಾಗಿ ಆಗಿತ್ತು. ಪದೇ ಪದೇ ತೆರಿಗೆಯನ್ನ ಕಟ್ಟಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಆಟ ಆಡಿಸ್ತಾ ಇದ್ದಾರೆ ಮಂತ್ರಿ ಮಾಲ್ನವರು. ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ? ಖಂಡಿತವಾಗಿ ಪೃಥ್ವಿ, ನಾವು ಹಿಂದೆ ನೋಡಬಹುದು ಮಂತ್ರಿ ಮಾಲ್ಗೆ 2 ಸರಿ ಏನು ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಈ ಒಂದು ಸಂದರ್ಭದಲ್ಲಿ ಕೇವಲ 1 ಸಾರಿ ಮಾತ್ರ 5 ಕೋಟಿ ಒಂದು ಹಣವನ್ನ ತೆರಿಗೆ ರೂಪದಲ್ಲಿ ಇವರು ಕಟ್ಟಿದ್ರು. ಆದ್ರೆ ಇನ್ನು ಉಳಿದಂತಹ 42 ಕೋಟಿ ರೂಪಾಯಿ ಬಾಕಿಯನ್ನ ಉಳಿಸ್ಕೊಂಡಿದ್ರು. ಸೊ ಹೀಗಾಗಿ ಇವತ್ತು ಅಧಿಕಾರಿಗಳು ಈ ಒಂದು ಮಂತ್ರಿ ಮಾಲ್ಗೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ KMC ಒಂದು ಆಕ್ಟ್ ಇತ್ತು. ಆ ಆಕ್ಟ್ ನ ಮೂಲಕ ಮೊದಲನೇದಾಗಿ ಯಾರಿಗೆ ಒಂದು ಆಸ್ತಿಯನ್ನ ಮುಟ್ಟುಗೋಲು ಹಾಕುವಂತಹ ಮುಂಚೆ ನೋಟಿಸ್ ಅನ್ನ ಕೊಡ್ಬೇಕಿತ್ತು. ಆದ್ರೆ ಈಗ ಆಕ್ಟ್ ಬದಲಾಗಿದೆ. ಸೊ ಹೀಗಾಗಿ ಬಿಬಿಎಂಪಿ ಇಂದ ಏಕಾಏಕಿ ಅವ್ರಿಗೆ ಬರಬಾದಂತಹ ಒಂದು ತೆರಿಗೆ ಬಾಕಿ ಇದ್ರೆ ಇವರು ಡೈರೆಕ್ಟ್ ಆಗಿ ಹೋಗಿ ಚಿರಾಸ್ತಿಗಳನ್ನ ಅಂದ್ರೆ ಮೂವೇಬಲ್ ಆಸ್ತಿಗಳನ್ನ ಒಂದು ಮುಟ್ಟುಗೋಲನ್ನ ಹಾಕಬಹುದು. ಅಂದ್ರೆ ಚೇರ್ಸ್, ಟೇಬಲ್ಸ್, ಕಂಪ್ಯೂಟರ್ಸ್, ಈ ರೀತಿ ಒಂದು ಸಾಮಗ್ರಿಗಳನ್ನ ಇವರು ಮುಟ್ಟುಗೋಲು ಹಾಕಿ ತೆಗೆದುಕೊಂಡು ಬರಬಹುದು. ಸೊ ಈ ಒಂದು ಕಾರ್ಯಕ್ಕೆ ಈಗ ಪಾಲಿಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಸೊ ಈಗಾಗ್ಲೇನೆ ಒಳಗಡೆ ಬಂದು ಮಂತ್ರಿ ಮಾಲ್ ಆಡಳಿತ ಮಂಡಳಿ ಜೊತೆ ಈಗ ಇವ್ರು ಮಾತನಾಡ್ತಿರುವಂತದ್ದು. ಸೊ ಹೀಗಾಗಿ ಇಲ್ಲಿ ಏನು ಇವ್ರು ತೆರಿಗೆ ಕಟ್ತೀವಿ ಅಂತ ಹೇಳ್ತಾರ, ಅಥವಾ ಇವರು ಏಕಾಏಕಿ ಮಾತುಕತೆ ಆಗಿ ಅವ್ರಿಗೆ ಏನಾದ್ರು ತೆರಿಗೆ ಕಟ್ಟೋದ್ರಲ್ಲಿ ಮಾತುಕತೆ ಸಂಧಾನ ವಿಫಲವಾದಲ್ಲಿ ಇವರು ಈಗ ಮುಟ್ಟುಗೋಲನ್ನ ಹಾಕೋದಕ್ಕೆ ಈಗಾಗಲೇ ಮಾರ್ಷಲ್ ಗಳ ಜೊತೆ ಎಲ್ಲಾ ಬಂದರೆ. ಸೊ ಈಗ ಸದ್ಯಕ್ಕೆ ಮಾತುಕತೆ ಆಗ್ತಿರುವಂತದ್ದು. ಸೊ ಇದಾದ್ಮೇಲೆ ಏನಾಗುತ್ತೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಹಂಸ, ನಿಮ್ಮೆಲ್ಲ ಮಾಹಿತಿಗಾಗಿ. ಆಳಂದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಪೂಜೆ ಉರುಸ್ ಮುಕ್ತಾಯವಾಗಿದೆ. ಇನ್ನು ಶಿವಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಉರುಸ್ಗೆ ಮತ್ತೆ ಶಿವಪೂಜೆಗೆ ಎರಡಕ್ಕೂ ಕೂಡ ಸಪರೇಟ್ ಆಗಿ ಒಂದು ಕಾಲಮಿತಿಯನ್ನ ಫಿಕ್ಸ್ ಮಾಡಿ, ಸಮಯವನ್ನ ಫಿಕ್ಸ್ ಮಾಡಿ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೂ ಉರುಸ್ಸಿಗೆ ಅವಕಾಶ ಮಾಡಿಕೊಡ್ಲಾಗಿತ್ತು. ಈಗ ಶಿವಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಇದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಶಿವಪೂಜೆಗೆ ಅವಕಾಶ ಇದೆ. 15 ಮುಸ್ಲಿಮರಿಂದ ಉರುಸ್ ಮತ್ತೆ ಪ್ರಾರ್ಥನೆಯನ್ನ ಮಾಡಲಾಯಿತು. ಈಗ 15 ಜನ ಹಿಂದೂಗಳಿಂದ ಶಿವಪೂಜೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂಥದ್ದು. ಅವ್ರ ಪೂಜೆಯನ್ನ ಮಾಡ್ತಾರೆ. 15 ಜನ ಯಾರು ಹೋಗ್ಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಫಸ್ಟೇ ಆ ಒಂದು ಲಿಸ್ಟ್ ಕಳಿಸಿದ್ರು. ಅದಕ್ಕೆ ಅನುಮತಿಯನ್ನ ನೀಡಲಾಗಿರುವಂಥದ್ದು. 2 ಸಮುದಾಯಕ್ಕೆ ತಲಾ 4 ತಾಸು ಅವಕಾಶವನ್ನ ನೀಡಲಾಗಿತ್ತು. ಭದ್ರತೆಗೆ 1,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬಂದೋಬಸ್ತ್ ನಾವು ಮಾಡಿದ್ದೀವಿ. ಈ ಬಂದೋಬಸ್ತ್ಗೆ ನಾವು 11 KSRP, 5 DAR, 4 QRT ಜೊತೆಯಲ್ಲಿ 1400 ಮೆನ್ ಆ್ಯಂಡ್ ಆಫೀಸರ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಚೆಕ್ ಪೋಸ್ಟ್ ಇದ್ದಾವೆ ಮತ್ತು TMC ಲಿಮಿಟ್ಸಲ್ಲಿ 144 ಕೂಡ ಜಾರಿಯಾಗಿದೆ. 4 QRT ಮತ್ತು 5 DR ಪಾರ್ಟಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಜೊತೆಲಿ ಎಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಹೇಗಿದೆ ಇವಾಗ ಅಲ್ಲಿ ಪರಿಸ್ಥಿತಿ? ಹೌದು ಪೃಥ್ವಿ, ಏನು ಕಲಬುರಗಿ ಆಳಂತ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಯನ್ನು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಕೋರ್ಟ್ ಮೆಟ್ಟಿಲಿರಿದಂತಹ ಏನು ದರ್ಗಾ ಕಮಿಟಿಯವರು ಈಗ ಶಿವಲಿಂಗ ಪೂಜೆಗೆ 15 ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಶಿವಲಿಂಗಕ್ಕೆ ಕೇವಲ 15 ಜನರಿಗೆ ದರ್ಗಾ ಒಳಗಡೆ ಪ್ರವೇಶ ಇರೋದ್ರಿಂದ ಇಲ್ಲಿ ಇಡೀ ತಾಲೂಕಿನಾದ್ಯಂತ ಹಲವಾರು ಹಿಂದೂ ಕಾರ್ಯಕರ್ತರು ಕೂಡ ಈಗ ಆಳಂದ ಪಟ್ಟಣದ ಹತ್ರ ಬಂದಿದ್ದಾರೆ. ಆದರೆ ಆಳಂದ ಪಟ್ಟಣ ಒಳಗಡೆ ಪ್ರವೇಶ ಇಲ್ಲದೆ ಇರುವ ಕಾರಣಕ್ಕಾಗಿ ಪಟ್ಟಣದ ಮೊದಲೇ 2-3 ಕಿಲೋಮೀಟರ್ ಮುಂಚೆಯೇ ಒಂದು ಶಿವಲಿಂಗಕ್ಕೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ.
ಮಾಡಲಾಗಿದೆ. ಇಲ್ಲಿ ಒಂದು ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಬಿಲ್ವ ಪತ್ರೆ ಏರಿಸಿದ ನಂತರ ಅದಾದ ಬಳಿಕ 15 ಜನ ಏನು ಮುಖಂಡರಿದ್ದಾರೆ, ಅವರು 15 ಜನ ಲಿಸ್ಟ್ ಕೊಟ್ಟಿದ್ದಾರೆ. 15 ಜನ ಕೂಡ ಇಲ್ಲಿನ ಬಿಲ್ವ ಪತ್ರ ಸಾರ್ವಜನಿಕರು ಏರಿಸಿದಂತ ಶಿವಲಿಂಗಕ್ಕೆ ಏರಿಸಿದಂತ ಬಿಲ್ವ ಪತ್ರ ತೆಗೆದುಕೊಂಡು ಏನು ರಾಘವ ಚೈತನ್ಯ ಏನು ಶಿವಲಿಂಗ ಹತ್ರ ಹೋಗ್ತಾರೆ, ಅಲ್ಲಿ ಹೋಗಿ ರುದ್ರಾಭಿಷೇಕನ ಮಾಡಿ ಅಲ್ಲಿ ಪೂಜೆಯನ್ನ ಸಲ್ಲಿಸುತ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಇಲ್ಲಿ ಪೂಜೆ ಕೂಡ ಆರಂಭವಾಗುತ್ತೆ. ಕಲಬುರಗಿ ಆಳಂದ್ ಪಟ್ಟಣ ಹೊರವಲಯದಲ್ಲಿ ಒಂದು ಅಲ್ಲಿ ಶಿವಲಿಂಗ ಪೂಜೆಗೆ ಒಂದು ವ್ಯವಸ್ಥೆಯನ್ನು ಮಾಡಿರುವಂತದ್ದು ನೀವು ನೋಡ್ತಾ ಇದ್ದಾರೆ. ಹಲವಾರು ಹಿಂದೂ ಕಾರ್ಯಕರ್ತರು ಕೂಡ ಈ ಒಂದು ಟೆಂಟ್ ಹತ್ರ ಬರ್ತಾ ಇದ್ದಾರೆ. ಇಲ್ಲಿ ಶಿವಲಿಂಗ ಪೂಜೆಯನ್ನ ಮಾಡಿದ ನಂತರ ಈಗ ಮತ್ತೆ ಇಲ್ಲಿಂದ ಎಲ್ಲರೂ ಕೂಡ ಇಲ್ಲಿಯೇ ಸಾರ್ವಜನಿಕರಿಗೆ ಒಂದು ಶಿವಲಿಂಗ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇದಾದ ಬಳಿಕ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು 15 ಜನ ಆಂದೋಲನ ಶ್ರೀಗಳ ನೇತೃತ್ವದಲ್ಲಿ ಸ್ಥಳೀಯ ಶಾಸಕರು ಮತ್ತೆ ಕೇಂದ್ರ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ 15 ಜನ ಏನ್ ಲಿಸ್ಟ್ ಕೊಟ್ಟಿದ್ದಾರೆ, ಆ ಲಿಸ್ಟ್ ಕೊಟ್ಟಂತಹ 15 ಜನ ಕೂಡ ಅಲ್ಲಿ ದರ್ಗಾ ಒಳಗೆ ಇರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಮಾಡದೆ ಪೂಜೆನೇ ಸಲ್ಲಿಸ್ತಾರೆ. ಆ ಪೂಜೆ ಸಲ್ಲಿಸಿ ಇನ್ನೂ ಸಮಯ ಇರುವುದರಿಂದ ಇನ್ನು ಎರಡು ಗಂಟೆಗೆ ಇಲ್ಲಿಂದ ಪೂಜೆಗೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಪೂಜೆ ಸಲ್ಲಿಸಿದ ನಂತರ ಇಲ್ಲಿಯೂ ಕೂಡ ಒಂದು ಅಭಿಷೇಕನ ಮಾಡಿ ಬಿಲ್ವ ಪತ್ರ ಏರಿಸಿದ ನಂತರ ಭಜನೆಯನ್ನು ಮಾಡ್ತಾರೆ. ಅದಾದ ಬಳಿಕ ಎಲ್ಲ ಮುಖಂಡರು ಸೇರಿ ಅಲ್ಲಿ ಹೋಗ್ತಾರೆ. ಆದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಇಡೀ ಆಳಂದ್ ಪಟ್ಟಣದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಅಲ್ಲದೆ ಜನ ಗುಂಪು ಸೇರಬಾರದು ಅನ್ನೋ ಕಾರಣಕ್ಕಾಗಿ 144 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಿರುವಂತದ್ದು. ಈ ಕಳೆದ ಬಾರಿ ಆದಂತಹ ಘಟನೆ ಮತ್ತೆ ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಆಳಂದ್ ಪಟ್ಟಣಕ್ಕೆ ಬರುವಂತ ಎಲ್ಲರಿಗೂ ಕೂಡ ತಪಾಸಣೆ ಮಾಡಿ ಆಳಂದ್ ಪಟ್ಟಣ ಒಳಗಡೆ ಬರ್ತಾ ಇದ್ದಾರೆ. ಈ ಶಿವಲಿಂಗನ ನೋಡ್ತಾ ಇದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಬಿಲ್ವ ಪತ್ರೆ ಏರಿಸುವಂತಹ ಪೂಜೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಹೀಗಾಗಿ ಈ ಒಂದು ಸ್ಥಳಕ್ಕೆ ಈಗ ಆಳಂದ್ ಪಟ್ಟಣ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.